26ನೇ ವರ್ಷದ ಒಂದು ಸಾಧನೆಯ ಪ್ರಸ್ತುತಿಯನ್ನು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ. ಕಳೆದ 10 ವರ್ಷಗಳಿಂದ ಪತ್ತೆನಾದಿಯ ನಂತರ ಸಪ್ತಾಹ ಕಾರ್ಯಕ್ರಮವನ್ನು ಕದರಿ ಕ್ಷೇತ್ರದಲ್ಲಿ ಪ್ರಾರಂಭಿಸಿಕೊಂಡು ಬಂದಿರುವಂಥ ಈ ಸಂಸ್ಥೆಯ ಈ ವರ್ಷದ ಕಾರ್ಯಕ್ರಮ ತಮ್ಮೆಲ್ಲರ ಅನುಮತಿಯೊಂದಿಗೆ ಪ್ರಾರಂಭಿಸ್ತಿದ್ದೇವೆ. ಈಗಾಗಲೇ ಪೂರ್ವಾರ್ಧದಲ್ಲಿ ಯಕ್ಷಗಾನ ತಾಳಮದ್ದಲೆಯನ್ನು ಇಟ್ಕೊಂಡಿದ್ದೇವೆ. ಇದರ ಮಧ್ಯಂತರದ ಉತ್ತರಾರ್ಧದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಇದೆ. ಸ್ವಲ್ಪ ಹೊತ್ತು ಸಭಾ ಕಲಾಪವನ್ನು ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮ ನೆರವೇರಿಸ್ತೇವೆ. ಧರ್ಮದರ್ಶಿ ಹರಿಕೃಷ್ಣ ಪುನರ್ರವರು, ದೀಪಕ್ ಶರ್ಮಾ ಅವರು, ದಿನೇಶ್ ಮರಳಿಯವರು, ನಮ್ಮ ಮಾಜಿ ಮುಕ್ತೇಸರಾಗಿರೋಂಥ ನಿವೇದಿತ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ, ವಿಕ್ಟರ್ ಇವತ್ತಿನ ನಮ್ಮ ಗೌರವವನ್ನು ಸ್ವೀಕಾರ ಮಾಡಲಿಕ್ಕಿರುವ ವಿಕ್ಟರ್ ಅವರು ಸರ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಕ್ಷೇತ್ರದ ಮ್ಯಾನೇಜರ್ ಪುಷ್ಪಲತಾ ಮೇಡಮ್ ಕೂಡ ವೇದಿಕೆ ಬರಬೇಕು ಅಂತ ಸ್ವಾಗತವನ್ನು ಮಾಡ್ತಾ ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದೇವೆ. ಸಜ್ಜನ ಆಧ್ಯಾತ್ಮ ಬಂಧುಗಳೇ, ಕಲಾಪ್ರಿಯನಾದಂಥ ಕದರಿ ಶ್ರೀ ಮಂಜುನಾಥ ದೇವರು ಎಲ್ಲ ಕಲಾ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿಕೊಂಡು ಕಲಾವಿದರನ್ನು ಹರಸ್ತಾ ಬಂದಿರುವಂಥ ಒಂದು ಶ್ರೇಷ್ಠ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದು. ಈ ವೇದಿಕೆಯಲ್ಲಿ ಇವತ್ತಿನಿಂದ 8 ದಿನಗಳ ಕಾರ್ಯಕ್ರಮ ಜರುಗ್ತಾ ಇದೆ. ಮಾನ್ಯ ಹರಿನಾಥ್ ಜೋಗಿಯವರು, ನಮ್ಮ ಮುಕ್ತೇಶ್ವರವರು ದಯವಿಟ್ಟು ಬನ್ನಿ. ಹರಿನಾಥ್ ಜೋಗಿಯವರು ಬನ್ನಿ. ಮತ್ತೆ ಅಲ್ಲಿಗೆ ಹೋಗ್ಬೋದು, ಜ್ಯೋತಿ ಬೆಳಗಿಸಿ ಹೋಗ್ಬೋದು, ಬನ್ನಿ. ಈ ಒಂದು ವೇದಿಕೆಯಲ್ಲಿ ಪತ್ತೆನಾದಿ ಪ್ರಾರಂಭ ಆಗುವಾಗಲೇ ನಾವು ಪ್ರಾರಂಭಿಸ್ತೇವೆ. ಯಾಕಂದರೆ ಸರಯು ಬಾಲಯಕ್ಷ ವೃಂದದ ಜೊತೆಗೆ ಹಲವಾರು ಮೇಳದ ಕಲಾವಿದರನ್ನು ಸೇರಿಸಿಕೊಂಡು ನಮ್ಮ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ನಾವು ಮಾಡಿದ್ದೇವೆ. ಕದರಿ ಕ್ಷೇತ್ರದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಹುಟ್ಟಿ ಬೆಳೆದು ಸಾಧನೆಯನ್ನು ಮಾಡಿದ್ದನ್ನು ನಾವು ನೋಡಿರ್ತೇವೆ. ಅಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಸಂಸ್ಥೆ ಸರಯು ಬಾಲಯಕ್ಷ ವೃಂದ. ಹಲವಾರು ಹಿನ್ನೆಲೆಗಳು ಕೂಡ ಇದಕ್ಕಿದೆ. ಒಂದು 26 ವರ್ಷದ ಹಿಂದೆ ಬನ್ನಿ ಸರ್, ಬಡಗುದಿಟ್ಟಿನಲ್ಲಿ ಮಕ್ಕಳ ಮೇಳ ಇತ್ತು. ಆದರೆ ತೆಂಗುದಿಟ್ಟಿನಲ್ಲಿ ಮಕ್ಕಳ ಮೇಳ ಇರಲಿಲ್ಲ. ಕದರಿ ಕ್ಷೇತ್ರದ ರಥೋತ್ಸವ ದಿವಸ ಈ ಒಂದು ಮೇಳ ಪ್ರಪ್ರಥಮವಾಗಿ ತೆಂಗುದಿಟ್ಟಿನಲ್ಲಿ ಪ್ರಾರಂಭ ಆದದ್ದು. ಅಷ್ಟರ ತನಕ ತೆಂಗುದಿಟ್ಟಿನಲ್ಲಿ ಚಿಕ್ಕ ಮಕ್ಕಳ ಸಂಘವೂ ಇರಲಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹವ್ಯಾಸಿ ಮಕ್ಕಳು ಭಾಳ ಆಸಕ್ತಿಯಿಂದ ಬಂದಂತಹ ಮಕ್ಕಳಿಗೆ ದೊಡ್ಡವರ ಕೂಟದಲ್ಲಿ ಒಂದು ಚಿಕ್ಕ ವೇಷ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ರವಿ ಅಲೆಯವರ ಹತ್ರ ಒಂದು ಬಿನಾ ಮಾಡಿದೆ. ಜಾತ್ರಾ ಸಂದರ್ಭದಲ್ಲಿ ಮಲ್ಲಿಕಲಾವನ್ನು ಮಾಡ್ತಾಯಿರೋ ಕಾರ್ಯಕ್ರಮದಲ್ಲಿ ಒಂದು ಮಕ್ಕಳ ಮೇಳ ಪ್ರಾರಂಭಿಸಲಿಕ್ಕೆ ಸಾಧ್ಯವೇ ಅಂತ. ಆರಂಭಿಸುವಾಗ ತುಂಬ ಅದರ ಬಗ್ಗೆ ಒಂದು ಸರಿಯಾದಂಥ ಮಾಹಿತಿಗಳನ್ನು ಕೆಲವರು ಕೊಡ್ತಾ ಇರಲಿಲ್ಲ. ಇದಾಗ್ತದೆ, ಈ ಮಕ್ಕಳ ಮೇಳಕ್ಕೆ ಪ್ರೋತ್ಸಾಹ ಸಿಗ್ತದೆ ಇಲ್ವಾ ಅಂತ ಬೇರೆ ಬೇರೆ ರೀತಿಯಲ್ಲಿ ಭಿನ್ನ ಮಾತುಗಳು ಬರ್ತಾಯಿತ್ತು. ಆದರೆ ಇದನ್ನೆಲ್ಲ ನಿಭಾಯಿಸಿ ಪ್ರಾರಂಭಿಸಲ್ಪಟ್ಟಂತೆ ಈ ಮಕ್ಕಳ ಮೇಳ ರಥೋತ್ಸವ ದಿವಸ ಇವತ್ತಿಗೂ ನೆನಪಾಗ್ತದೆ. ನಮ್ಮ ಮಂಜುನಾಥ ದೇವರು ರಥಾರೂಢನಾಗಿರುವಾಗಲೇ ಮಧ್ಯಾಹ್ನದ ಹೊತ್ತು ಮಕ್ಕಳ ಮೇಳದ ಪ್ರಾರಂಭ. ತದನಂತರ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಈ ಸಂಸ್ಥೆ ಬೆಳೆದು ಪ್ರಶಸ್ತಿಗೆ ಭಾಜನರಾಗಿ ಇವತ್ತು ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ಜೊತೆ ಮೇಳದ ಕಲಾವಿದರು ಏರ್ಪಡಿಸುವಂತಹ ಒಂದು ವ್ಯವಸ್ಥೆಗೆ ಪ್ರಬುದ್ಧರಾಗಿದ್ದಾರೆ ನಮ್ಮ ಮಕ್ಕಳು. ಹೆಣ್ಣು ಮಕ್ಕಳಂತೂ ತುಂಬ ಸಂಖ್ಯೆಯಲ್ಲಿ ಇದಕ್ಕೆ ಸೇರಿಕೊಂಡಿದೆ. 3-4 ಶಾಖೆಗಳಿವೆ. 26 ವರ್ಷಗಳಲ್ಲಿ ತುಂಬ ಸಾಧನೆಯನ್ನು ಮಾಡಿದಂಥ ಈ ಒಂದು ಸಂಸ್ಥೆಯ ಗುರುಗಳು ರವಿ ಅಲೆಯವರಾಯರು. ಅವರ ತಂದೆಯವ್ರದ್ದು ಒಂದು ದಾಖಲಾತಿ ಇದೆ. ಇಲ್ಲಿ ಮಕರ ಸಂಕ್ರಾಂತಿಯ ದಿವಸ ಆಟ ಅವರು ಕಳೆದ 53 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಮಗನ ಕಾಲದಲ್ಲಿ ಮಕ್ಕಳ ಮೇಳ ಪ್ರಾರಂಭವಾಗಿ ಮಾಡ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿದ ಎಲ್ಲರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿಕೊಡ್ಲಿಕ್ಕಿದ್ದೇವೆ. ಬೇರೆ ಬೇರೆ ಅತಿಥಿಗಳಿದ್ದಾರೆ. ದೀಪಕ್ ಶರ್ಮಾ ಅವರಿಗೆ ಭಾಷೆ ಗೊತ್ತಿಲ್ಲದರೂ ಯಕ್ಷಗಾನದ ಮೇಲೆ ಭಾಳ ಪ್ರೀತಿ ಇಟ್ಟು ಅದರ ಬಗ್ಗೆ ತುಂಬ ಭಾವನಾತ್ಮಕವಾಗಿ ಅವರು ವಿದ್ಯಾ ಕೂಡ ಆಗ ಬಂದಿದ್ದಾರೆ. ಈಗ ದೀಪಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹರಿನಾಥ್ ಜೋಗಿಯವರು ವೇದಿಕೆಯಲ್ಲಿ ಕಾಣುವುದೇ ಇಲ್ಲ.
ಇವತ್ತು ನಾನು ಭಾಳ ಪ್ರತಿ ವರ್ಷ ಕೂಡ ನೀವು ಮಾಡೋದಕ್ಕೆ ನಮ್ಮ ತುಂಬ ಪ್ರೋತ್ಸಾಹ ಅಂತ ನಮ್ಮ ಬೆನ್ನೆಲುಬಾಗಿ ಅವರು ಬಹಳ ಪ್ರೋತ್ಸಾಹ ಆಗಿ ಇಲ್ಲೇ ಇರ್ತಾರೆ ನಮ್ಮ ಜೊತೆ. ಆದರೆ ಬರಬೇಕು ಅಂತ ಒಂದು ದಿನ ಮಾಡೋ ಒಂದು ಪ್ರೀತಿ ಇಟ್ಟು ವೇದಿಕೆಯಲ್ಲಿ ಅಲಂಕೃತರಾಗಿದ್ದಾರೆ. ಹಾಗೆ ಎಲ್ಲ ದಿನೇಶ್ ಮರಳಿ ಆಗಲಿ ಹೀಗೆಲ್ಲ ನಮ್ಮ ಸನ್ಮಾನಿತರು ಇವರನ್ನೆಲ್ಲ ಈಗ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತಿಸಬೇಕು ಅಂತ ರವಿಯಲ್ಲಿ ಅವರಲ್ಲಿ ವಿನವಿಸ್ತಾ ಇದ್ದೀವಿ. ಎಲ್ಲ ಸದ್ಭಕ್ತ ಬಂಧುಗಳಿಗೂ, ಕ್ಷೇತ್ರದ ಧರ್ಮಾಭಿಮಾನಿಗಳಿಗೂ, ಕಲಾಪ್ರಿಯರಿಗೂ ಸರಯು ಬಾಲ ಯಕ್ಷಬಂಧ ರಿಚರ್ಡ್ ಕೋಡಿಕಲ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಎನ್ನುವ ಖ್ಯಾತಿಗೆ ಒಳಗಾದಂಥ ನಮ್ಮ ತಂಡ ಕಳೆದ 25 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ನಮ್ಮದೇ ಆದಂಥ ಒಂದು ಅಳಿಲ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈಗ 26ನೇ ವರ್ಷ. ಹೋದ ವರ್ಷ ಒಂದು 15 ದಿವಸಗಳ ಯಕ್ಷಪಕ್ಷ ಅನ್ನುವ ಕಾರ್ಯಕ್ರಮ ಮಾಡಿ ಸುಮಾರು 8 ಮಕ್ಕಳ ತಂಡವನ್ನು ಆಹ್ವಾನ ಮಾಡಿ ಅವರಿಗೆ ವೇದಿಕೆ ಒದಗಿಸಿ ಮತ್ತು 7 ದಿವಸಗಳ ಕಾಲ ನಾವೇ ನಮ್ಮ ವಾರ್ಷಿಕ ಸಪ್ತಾಹ ನಡೆಸಿಕೊಂಡು ಬಂದೆವು. ಹೀಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಸರಿಯೂ ತನ್ನದಾಗಿರುವಂಥ ಒಂದು ಪ್ರೌಢಿಮೆ ಮೆರೆದಿದೆ. ಮತ್ತು ಇಲ್ಲಿ ಮಾಡುತ್ತಿರುವಂಥ ಈ ಯಕ್ಷಗಾನ ಎಳೆಯರಿಗೆ ಕಲೀಲಿಕ್ಕೆ ಮತ್ತು ದೊಡ್ಡವರು ನಮ್ಮ ಎಳೆಯ ಮಕ್ಕಳನ್ನು ಹೇಗೆ ತಮ್ಮೊಳಗೆ ಸೇರಿಸಿಕೊಂಡು ಹೋಗ್ತಾರೆ ಅಂತ ಅನ್ನುವಂಥ ಒಂದು ಈ ಸಮ್ಮಿಲನವಾಗುವಂಥ ಒಂದು ಕಾರ್ಯಕ್ರಮ. ಇದು ಕೂಡ ಹಳೆ ಚಿಗುರು, ಹಳೆ ಬೇರು, ಹೊಸ ಚಿಗುರು ಎನ್ನುವ ಹಾಗೆ ಎರಡನ್ನು ಸೇರಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಅನೇಕ ಮೇಳದ ಖ್ಯಾತ ಕಲಾವಿದರು, ಭಾಗವತರು, ಬೇರೆ ಬೇರೆ ದಿನಕ್ಕೊಂದು ಹಿಮ್ಮೇಳ, ದಿನಕ್ಕೆ ಕೆಲವು ದಿನ 2 ಜನ ಇದ್ದಾರೆ. ಹೀಗೆ ದಿನಕ್ಕೊಂದು ಹಿಮ್ಮೇಳ, ದಿನಕ್ಕೊಂದು ಕಲಾವಿದರ ಜೊತೆ ಹೇಗೆ ನಮ್ಮ ಮಕ್ಕಳು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ಈಗ ಇವತ್ತು ಪತ್ನಾಜಿ ನಿಜವಾಗಿ ಇವತ್ತು ಮುಗಿಸಬೇಕಾಗಿತ್ತು, ಆದರೆ ಕಟೀಲು ಮೇಳ ನಾಳೆ ಮುಗಿಸ್ತಾರೆ. ಕೆಲವರದ್ದು ಈಗಾಗಲೇ ಮೇಳ ಒಳಗಾಗಿದೆ. ಹಾಗಾಗಿ ಆ ಮೇಳದ ಕಲಾವಿದರನ್ನು ದೃಷ್ಟಿಯಲ್ಲಿರಿಸಿಕೊಂಡು ನಾವು ಅವರು ಈ ಕಾರ್ಯಕ್ರಮಕ್ಕೆ ಲಭ್ಯರಾಗಬೇಕೆನ್ನುವ ದೃಷ್ಟಿಯಿಂದ ಇದನ್ನು ಈ ಸಮಯದಲ್ಲಿ ಇಟ್ಟುಕೊಂಡಿದ್ದೇವೆ. ಯಾಕಂದರೆ ಇನ್ನೊಂದು ತಿಂಗಳಾಗಬೇಕಾದರೆ ಮತ್ತೆ ಅವರು ಪುನಃ ಸಿಗುವುದಿಲ್ಲ. ಅವರು ಬೊಂಬೈ, ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ತಾರೆ. ಹಾಗಾಗಿ ಆ ಲಭ್ಯ ಸಮಯದೊಳಗೆ ಅವರನ್ನು ಕೂಡಿಸಿ ಒಂದು ಈ ಅಷ್ಟಾಹವನ್ನು ಈ ಬಾರಿ ನಡೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಯಾಕೆಂದರೆ 7 ದಿವಸಗಳ ಕಾಲ ನಮಗೆ ನಮ್ಮದು ಒಟ್ಟು ಅದರ ಹೆಸರಿದೆ ಸಪ್ತಾಹ ಅಂತ. ಆದರೆ ಈ ವರ್ಷ ಅದು ಅಷ್ಟಾಹ ಆಗಿದೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ನಾವು ಈ ಸಪ್ತಾಹವನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿ 10 ವರ್ಷ ಆಯಿತು. ಅದರ ನೆನಪಿಗೋಸ್ಕರವಾಗಿ ಈ ಬಾರಿ 8 ದಿವಸಗಳ ಕಾರ್ಯಕ್ರಮ. 8ನೇ ದಿವಸದ ಕಾರ್ಯಕ್ರಮದಲ್ಲಿ ಈ ಧರಣಿ ಮಂಡಲ ಪದ್ಯದೊಳಗೆ ಈ ಪದ್ಯವನ್ನು ಆಧರಿಸಿ ಪುಣ್ಯಕೋಟಿಯ ಕಥೆಯನ್ನು ರಂಗದ ಮೇಲೆ ಪ್ರಸ್ತುತ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರಸಂಗಕ್ಕೆ ನಾನೇ ಪದ್ಯಗಳನ್ನು ಬರೆದು ಪ್ರಸಂಗ ರಚನೆ ಮಾಡಿದ್ದೇನೆ. ಆ ಹಾಡಿನ ಆಧಾರದ ಮೇಲೆ ಯಕ್ಷಗಾನವನ್ನು ಒಂದು 3 ಗಂಟೆಗಳ ಕಾಲ ಹೇಗೆ ಆಡಿಸ್ಬೋದು, ಹೇಗೆ ಪ್ರದರ್ಶಿಸ್ಬೋದು ಎನ್ನುವುದನ್ನು ನೋಡಲಿಕ್ಕಾಗಿ ನೀವು ಖಂಡಿತ ನಾಡ್ದು 1ನೇ ತಾರೀಕಿಗೆ ಬರಬೇಕು. ಎಲ್ಲ ಖ್ಯಾತ ಹಿಮ್ಮೇಳ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಮುಮ್ಮೇಳದಲ್ಲಿ ಕೂಡ ನುರಿತ ಕಲಾವಿದರ ಒಂದು ಕೂಡುವಿಕೆ ಇದೆ. ಅಂತೂ 8 ದಿವಸಗಳಲ್ಲಿ ಕೂಡ ವಿಭಿನ್ನವಾಗಿ, ಒಂದು ದಿವಸ ಜಯಪ್ರಕಾಶ್ ಶೆಟ್ಟರು ಬಂದರೆ, ಸುಬ್ರಾಯ ಹೋಳ್ರು ಬರ್ತಾರೆ, ಒಂದು ದಿವಸ ಸುಣ್ಣಂಬಳದವರು ಬರ್ತಾರೆ, ಹಾಸ್ಯಗಾರಗಳು ಕೂಡ ತುಂಬ ಜನ ಬರಲಿಕ್ಕಿದ್ದಾರೆ. ಎಲ್ಲ ಮೇಳದ ಕಲಾವಿದರನ್ನು ಸೇರಿಸಿಕೊಂಡು ಸರಯು ಒಟ್ಟಾರೆಯಾಗಿ ಅಷ್ಟಾವನ್ನು ನಡೆಸಿಕೊಂಡು ಬರ್ತಾ ಇದೆ. ಈ ಬಾರಿ ವಿಶೇಷವಾಗಿ ನಮಗೆ ಸೂರ್ಯ ಉಡುಸಿನಲ್ಲಿ ಕನ್ನಡಪ್ರಭ ತನ್ನ 25ನೇ ವರ್ಷದ ಇಲ್ಲಿನ ಆವೃತ್ತಿ, ಯಾವ ದಕ್ಷಿಣ ಕನ್ನಡದ ಆವೃತ್ತಿಯನ್ನು 25ನೇ ವರ್ಷ ಇಲ್ಲಿ ಆರಂಭ ಆಗಿ ಆಯಿತು ಅಂತ ಒಂದು ದೊಡ್ಡ ಕಾರ್ಯಕ್ರಮ ಅವರು ಸೂರ್ಯ ಉಡುಸಲ್ಲಿ ಮಾಡಿದರು. ಅದರಲ್ಲಿ ವಿಶೇಷವಾಗಿ ಯಕ್ಷಗಾನ ಮತ್ತು ಭರತನಾಟ್ಯ 2 ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟರು. ನಮ್ಮ ಮಕ್ಕಳು, ಕೇವಲ ಮಕ್ಕಳು ಮಾತ್ರ, ದೊಡ್ಡವರು ಯಾರು ಭಾಗವಹಿಸಲಿಲ್ಲ. ಮಕ್ಕಳೇ ಸುಮಾರು 40 ನಿಮಿಷದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದು ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ ಪ್ರಸಾರ ಆಗಿದೆ. ಅದೊಂದು ನಮಗೆ ದೊಡ್ಡ ಕೊಡುಗೆ ಮತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಆಗಿದೆ. ಇಂಥದ್ದು ತುಂಬ ನಡೀತಾ ಇರ್ತದೆ. ವರ್ಷಕ್ಕೆ ಒಂದಷ್ಟು ಇಂಗ್ಲೀಷ್ ಯಕ್ಷಗಾನ ಮಾಡ್ತೇವೆ, ಒಂದಷ್ಟು ಸಂಸ್ಕೃತ, ಹಿಂದಿ, ಈ ಬೇರೆ ಬೇರೆ ಭಾಷೆ ಯಕ್ಷಗಾನಗಳನ್ನು ಮಾಡಲಿಕ್ಕೆ ಯಾರಿಗಾದರೂ ಆ ಥರದ ಯಕ್ಷಗಾನ ಬೇಕಾದ ಕೂಡಲೇ ಸರಿಯನ್ನು ಸಂಪರ್ಕ ಮಾಡ್ತಾರೆ. ಈಗ ಹೊರ ದೇಶಗಳಿಂದ ಬಂದಂಥ ವಿದೇಶಿ ಹಡಗುಗಳು ಒಂದು ವಾರ ಎಲ್ಲ ತಂಗುತ್ತಾರೆ ಇಲ್ಲಿ. ಆಗ ಅವರಿಗೆ ನಮ್ಮ ಕಲೆಯನ್ನು ಪರಿಚಯ ಮಾಡೋ ದೃಷ್ಟಿಯಿಂದ, ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿಗಾಗಿ ಸುಧಾಕರ್ ರಾಯರು ನಮಗೊಂದು ನೇತೃತ್ವವನ್ನು ಒದಗಿಸಿ AJ ಗ್ರ್ಯಾಂಡ್ ಹೋಟೆಲ್ನಲ್ಲಿ 60 ವರ್ಷದ ಪ್ರಾಯ ಆದಂಥ ಸ್ನೇಹಿತರೆಲ್ಲ ಒಂದು ಒಗ್ಗೂಡಿದರು. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಪ್ರಸಾರ ಆಗಿ ಹೋಗಿದ್ದರು. ಅವರೆಲ್ಲ ಜೊತೆ ಸೇರಿ AJ ಗ್ರ್ಯಾಂಡ್ ಹೋಟೆಲ್ ಒಂದು 2-3 ದಿನ ಇದ್ದರು. ಆಗ ಒಂದು ದಿವಸ ಕುದ್ರೋಳಿ ಗಣೇಶರ ಮ್ಯಾಜಿಕ್ ಮತ್ತು ನಮ್ಮದು ಸರಿ ಮಕ್ಕಳದು 1.5 ಗಂಟೆ ಯಕ್ಷಗಾನ ಬಯಲಾಟ. ಅಲ್ಲಿ ಕನ್ನಡ ತಿಳಿದವರು ಅಂತ ಇರಲಿಲ್ಲ, ಬೇರೆ ಬೇರೆ ಊರಿನ ಬೇರೆ ಬೇರೆ ಭಾಷೆಯವರು, ತಮಿಳರಿದ್ದರು, ಮಲಯಾಳಿಗಳಿದ್ದರು. ಅವರೆಲ್ಲರಿಗೂ ಕೂಡ ಯಕ್ಷಗಾನ ನೋಡಿ ಅಷ್ಟು ಸಂತೋಷ ಆಗಿದೆ. ಅದರ ಯಕ್ಷಗಾನದ ಭಾವನೆಗಳು, ಅದರ ನಾಟ್ಯ ಅದೆಲ್ಲ ಅರ್ಥ ಮಾಡಿಕೊಂಡ್ರು. ಯಾಕಂದರೆ ಅವರೆಲ್ಲ ಮತ್ತೊಂದು ಅದರಲ್ಲಿ ಹಿರಿಯರು ಒಂದು 4-5 ಜನ ಮಾತಾಡಿದರು. ಕಾರ್ಯಕ್ರಮ ಹೇಗಾಯಿತು ಅನ್ನೋದು ಅವರ ಸಂತೋಷವನ್ನು ವ್ಯಕ್ತಪಡಿಸಿದರು.
ಆ ಮೂಲಕವಾಗಿ ಸರವಿಗೆ ಅದೊಂದು ಕೂಡ ದೊಡ್ಡ ಒಂದು ಬೆನ್ನು ತಟ್ಟುವ ಕೆಲಸ ಆಗಿದೆ. ಹಾಗಾಗಿ ಈ ಒಂದು ವಿಶಿಷ್ಟವಾದ ತಂಡ ಯಾವ ಮಕ್ಕಳ ಮೇಳಕ್ಕೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದೇ ಆದಂಥ ಒಂದು ಪ್ರತ್ಯೇಕ ಹಾಗೆ ಒಂದು ವಿಶಿಷ್ಟವಾದಂಥ ತನ್ನತನವನ್ನು ಉಳಿಸಿಕೊಂಡಿರುವ ಸಂಸ್ಥೆ ಸರಯು ಬಾಲ ಯಕ್ಷವೃಂದ ಈ ವರ್ಷ 26ನೇ ವರ್ಷವನ್ನು ಕದ್ರಿ ಕ್ಷೇತ್ರದಲ್ಲಿ ಅಷ್ಟಾಹದೊಂದಿಗೆ ಮಾಡಲಿಕ್ಕಿದೆ. ಯಾಕಂದರೆ ಕದ್ರಿ ದೇವಳ ನಮಗೆ ಪೂರ್ವ ಕಾಲದಿಂದಲೂ ಕೂಡ ಅತ್ಯಂತ ಹತ್ತಿರವಾದಂಥ ಒಂದು ದೇವಸ್ಥಾನ. ಯಾಕಂದರೆ ಈಗಾಗಲೇ ಸುಧಾಕರ್ ಯಾರು ಹೇಳಿದರು, ನಮ್ಮ ತಂದೆಯವರು ಇಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೆಸುತ್ತಾ 53 ವರ್ಷಗಳಾಯಿತು. 53 ವರ್ಷಗಳಿಂದ ಕೊಡಿಯ ದಿವಸ ನಮ್ಮದು ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಮಂಡಳಿ ಈ ತಂಡದ ಯಕ್ಷಗಾನ ನಿರಂತರ ನಡ್ಕೊಂಡು ಬಂದಿದೆ. ಕೊರೋನಾ ಕಾಲದಲ್ಲಿ ಕೂಡ ನಡೆದಿತ್ತು. ಕೊರೋನಾದ ಒಂದು 3 ವರ್ಷ ಸ್ವಲ್ಪ ಕಷ್ಟ ಇತ್ತು. ಆದರೂ ಕೂಡ ಆ ಕಾಲದಲ್ಲಿಯೂ ನಾವು ಇಲ್ಲಿ ಯಕ್ಷಗಾನ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಯಾಕೆಂದರೆ ತುಂಬ ಕಷ್ಟ, ಆಗ ಜನ ಸೇರಲಿಕ್ಕಿಲ್ಲ, ತುಂಬ ಕಾನೂನುಗಳೆಲ್ಲ ಇದ್ದವು. ಅದರ ಮಧ್ಯೆ ಕೂಡ ನಾವು ಸರಯು ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಅನುಕೂಲ ಆಗಿದೆ. ಅದಕ್ಕಾಗಿ ನಮ್ಮ ಸರಯು ಹುಟ್ಟಿದ್ದು ಇಲ್ಲೇ ಕದ್ರಿ ಜಾತ್ರೆಯ ಸಂದರ್ಭದಲ್ಲಿ ಸುಧಾಕರ್ ಯಾರು ಒಂದು ಹೇಳಿದರು, ಒಂದು 2 ವೇಷಗಳ ಪ್ರದರ್ಶನ ಕೊಡ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ನಾವು ತಂಡವನ್ನೇ ಸಿದ್ಧ ಮಾಡ್ತೇವೆ ಅಂತ. 2000ನೇ ಇಸವಿಯಲ್ಲಿದು. ಆಗ ದೇವರು ರಥಕ್ಕಾದ ಮೇಲೆ ಮಧ್ಯಾಹ್ನದ ಹೊತ್ತು ಮತ್ತು ರಥ ಇಳಿದರೊಳಗೆ, ರಥ ಅವರೋಹಣ ಆಗೋದ್ರೊಳಗೆ ಆ ದೇವರ ಇಲ್ಲೇ ದೇವರು ಇಲ್ಲೇ ಇದ್ದರು. ನಾವು ಇದೇ ಈ ಸ್ಟೇಜಿನಲ್ಲಿ ನಮ್ಮದಾಗಿರುವಂಥ ಪ್ರಥಮ ಪ್ರಸಂಗವನ್ನು ಇವತ್ತು ಆಡುವ ಪ್ರಸಂಗ ಏಕಾದಶಿ ದೇವಿ ಮಹಾತ್ಮೆಯನ್ನು ಅವತ್ತು ಆಡಿದ್ದೆವು. 26 ವರ್ಷಗಳ ಹಿಂದೆ ನಾವೇನು ಮಕರ ಸಂಕ್ರಾಂತಿಯಂದು ಆಡಿದ ಪ್ರಸಂಗ ಇವತ್ತು ಪುನಃ ಆಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿಂದಲೇ ಆರಂಭ ಆದದ್ದು ನಮ್ಮ ತಂಡ. ಹಾಗಾಗಿ ಇಲ್ಲಿಯೇ ನಾವು ನಮ್ಮ ನೆಲೆಯನ್ನು ಕಾಣಬೇಕು, ಈ ಅಷ್ಟಾಹಗಳ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಕದ್ರಿ ಕ್ಷೇತ್ರದಲ್ಲಿ ದೇವಸ್ಥಾನದ ಪೂರ್ಣ ಸಹಕಾರದೊಂದಿಗೆ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅರ್ಚಕ ವೃಂದ, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ನಮಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಬಾಲಕೃಷ್ಣ ಕದ್ದಿಯವರು, ಗೋಕುಲ್ ಕ್ಯಾಟ್ರರ್ಸ್ನವರು, ಅವರಿಂದ ನಮಗೆ ದೊಡ್ಡ ಉಪಕಾರ ಇಷ್ಟು ವರ್ಷಗಳಿಂದ ನಡೀತಾ ಇದೆ. ಇದನ್ನು ಚೆನ್ನಾಗಿ ಸಾಗಬೇಕೆಂಬ ದೃಷ್ಟಿಯಲ್ಲಿ ನಾವು ಈ ಸಂಘಟನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅನೇಕ ಜನರ ಸಹಕಾರ ಇದೆ. ನಾನು ಒಬ್ಬ ಆಗಲಿ ಅಥವಾ ನನ್ನ ತಮ್ಮ, ನಾವಿಬ್ಬರು ಸೇರಿಕೊಂಡು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ನಮ್ಮ ಬೆನ್ನೆಲುಬಾಗಿ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪದೂರ್ರವರು, ಅವರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಎಲ್ಲಿವರೆಗೆ ಅಂದರೆ ನಾವು ಕುಂಭಮೇಳಕ್ಕೆ ಪ್ರವಾಸ ಮಾಡುವ ಕಾಲಕ್ಕೆ ಒಂದು 100 ಚಪಾತಿ ಮಾಡಿಕೊಟ್ಟಿದ್ರು ಅವರು ಹೋಟೆಲ್ದು, ಬಿಸಿ ಬಿಸಿ ಚಪಾತಿ. ಅದು ನಾವು ತಿರುಗಿ ಬರುವವರೆಗೆ 8 ದಿನ ಕಳೆದಿತ್ತು. ತಿರುಗಿ ಬರುವವರೆಗೂ ಏನಾಗಲಿಲ್ಲ. ಅಲ್ಲಿಂದ ತುಂಬ ಶೀತ, 8 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ಫ್ರಿಜ್ಜಿನಲ್ಲಿ ಇಡಬೇಕಾದಾಗೆ ನಮ್ಮನ್ನೇ ಫ್ರಿಜ್ಜಲ್ಲಿ ಇಟ್ಟಾಗೆ ಇತ್ತು, ಅಷ್ಟು ಚಳಿ ಇತ್ತು ಅಲ್ಲಿ. ಆ ಚಳಿಯಲ್ಲಿ ನಮಗೆ ಅದನ್ನು ಕುರುಕುರು ಅಂತ ಅಗೀಲಿಕ್ಕೆ ಅದು ಚಪಾತಿ ತುಂಬ ಸಾಕಾರ ಆಗಿದೆ. ಕುಂಭಮೇಳದ ಒಂದು ಯಾತ್ರೆಗೆ ಸರಿಗೆ ಅವಕಾಶ ಸಿಕ್ಕಾಗ ಒಂದು 13 ಜನ ಪ್ರವಾಸ ಮಾಡಿದ್ವು. ಅದಕ್ಕೆ ನಮಗೆಲ್ಲ ತುಂಬ ಸಹಕಾರವನ್ನು ಮಾಡಿದ್ದಾರೆ ಎಲ್ಲ ರೀತಿಯಿಂದ. ಈ ನೋಡಿ, ಅವರ ಈ ವಯಸ್ಸಿನಲ್ಲಿ ಅವರೊಂದೊಬ್ಬ ಯುವಕನ ಇವತ್ತು ಕೂಡ ಹಾಗೆ ಸರಿ ಸಮಯಕ್ಕೆ 5 ಗಂಟೆಗೆ ಬಂದು ತಲುಪಿದ್ದಾರೆ. ಆ ಸಮಯದ ಪಾಲನೆ ಇರ್ಬೋದು ಅಥವಾ ಅವರದಾಗಿರುವಂಥ ಒಂದು ವ್ಯಕ್ತಿತ್ವ ಇರ್ಬೋದು, ಅದನ್ನು ನಾವು ಬಹುಶಃ ಶಬ್ದಗಳಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿದ್ದವ್ರಿಗೆ ಎಲ್ರಿಗೂ ಗೊತ್ತುಂಟು ಹರಿಕೃಷ್ಣ ಬಂದವರು ಏನು ಅಂತ. ಅವರ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ನಮ್ಮ ತಂಡಕ್ಕೆ ಪ್ರತಿ ಸಾರಿ ನಾವು ಯಾವಾಗಲೇ ಕರೀಲಿ, ವರ್ಷಕ್ಕೊಂದು 5-6 ಪ್ರೋಗ್ರಾಮಿನಲ್ಲಿ ಆದರೆ ಅವರು ಇದ್ದೇ ಇರ್ತಾರೆ. ಯಾಕಂದರೆ ನಮ್ಮದು ತ್ರಿವೇಣಿಗಳು ನಡೀತದೆ, ಸಪ್ತಾಹ ನಡೀತದೆ. ಸಪ್ತಾಹದಲ್ಲಿಯೂ ಹಾಗೆ 2-3 ದಿವಸ ಬರ್ತಾರೆ. ಹಾಗಾಗಿ ಅವರು ಬರುವುದು, ನಮ್ಮೊಂದಿಗೆ ಉಪಸ್ಥಿತಿ ಇರುವುದೇ ನಮಗೆ ದೊಡ್ಡ ಹೆಮ್ಮೆ. ಆದ್ದರಿಂದ ಅದು ನಮ್ಮ ತಂಡದ ಒಂದು ಘನಸ್ಥಿಗೆ ನೆಚ್ಚಿಕೊಂಡಿದೆ. ಅವರು ಗೌರವ ಸಂಚಾಲಕರಾಗಿ, ಅಧ್ಯಕ್ಷರಾಗಿ, ಲಯನ್ ಸಂಸ್ಥೆ, ಅವರು ಹೋಗದ ಕ್ಷೇತ್ರ ಇಲ್ಲ, ನಮಗೆಲ್ಲರೂ ಗೊತ್ತಿದೆ. ಅಂಥ ಒಬ್ಬ ಸೇಟರ್ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ನಾವು ನಮ್ಮ ಸರಯು ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಕೃತಿಯವರು ಶಾಲಾ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಕೃತಿ. ಪಟಕನೇ ನಮಸ್ಕಾರ ಮಾಡಿ. ಇನ್ನೋರ್ವರು ಇವತ್ತು ನಮ್ಮೊಂದಿಗೆ ಹಿರಿಯರು ಹರಿನಾಥ್ ಜೋಗಿಯವರು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ, ಸದಸ್ಯರಾಗಿ ತುಂಬ ವರ್ಷ ರಾಜಕೀಯ ಅನುಭವವನ್ನು ಹೊಂದಿಕೊಂಡಿವರು ಮತ್ತು ಈ ದೇವಸ್ಥಾನಕ್ಕೆ ತುಂಬ ಸಂಬಂಧಪಟ್ಟವರು. ಹಾಗೂ ದೇವಸ್ಥಾನದಲ್ಲಿ ಕೂಡ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಇದ್ದುಕೊಂಡು ಸಹಕಾರ ನೀಡಿದವರು ಹಿರಿಯರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪ್ರತೀಕ್ ರಾವ್ ಅವರು ಬಂದು ಶಾಲು ಹೊದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಿನಾಥ್ ಅಣ್ಣ ನಮಸ್ಕಾರ. ಮತ್ತೊಬ್ಬರು ಶ್ರೀ ರವೀಂದ್ರ ಶೆಟ್ಟರವರು. ಬಂಗಾರಕ್ಕೆ ರೇಟ್ ಅದ್ಭುತ ಆಗಿದೆ ಮತ್ತು ಹಾಗೆ ಇಳಿತಾನೂ ಇದೆ. ಹಾಗಾಗಿ ಶೇಟ್ನ ಮುಖದಲ್ಲಿ ನಗೆ ಬಂತು. ಯಾಕಂದರೆ ವ್ಯವಹಾರದಲ್ಲಿ ಏರಿಳಿತ ಇದ್ದದ್ದೇ ನಮಗೆಲ್ಲ ಗೊತ್ತಿರುವಂಥದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೇಗೆ ಆಗ್ತದೋ ಆ ದೃಷ್ಟಿಯಲ್ಲಿ ನಾವು ಕೂಡ ಮೇಲೆ ಕೆಳಗೆ ಆಗ್ತೇವೆ. ಈಗ ಪೆಟ್ರೋಲ್ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಎಲ್ಲ ಕೂಡ ಫ್ಲಕ್ಚುಯೇಟಿಂಗ್ ಮಾರ್ಕೆಟ್. ಆದರೂ ಕೂಡ
ಸ್ವರ್ಣೋದ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಧನೆಯನ್ನು ಮಾಡಿರುವವರು. ಭಾಳ ನೂತನವಾಗಿ ಕೆಲವು ವರ್ಷಗಳಿಂದ ಲೇಡಿ ಹಿಲ್ನಲ್ಲಿ ಅವರ ಸಂಸ್ಥೆಯನ್ನು ತುಂಬ ಚೆಂದ ಮಾಡಿದ್ದಾರೆ. ಮಾಡಿಕೊಂಡು ಗ್ರಾಹಕರಿಗೆ ಕ್ಲಪ್ತ ಸಮಯದಲ್ಲಿ ಸಹಕಾರ ನೀಡುತ್ತಿರುವಂಥ ಶೇಟ್ರವರು ನಮಗೆ ಅಚಾನಕ್ಕಾಗಿ ಇವತ್ತು ದೇವಸ್ಥಾನಕ್ಕೆ ಬಂದವರು ಸಿಕ್ಕಿದರು. ಸರ್, ನಮ್ಮ ಒಂದು ಮಕ್ಕಳ ಮೇಳಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಮಂಜುನಾಥ ಸಂಕಲ್ಪ ಮಾಡಿದ್ದಾನೆ. ಹಾಗಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ರೇವಂತ್ ಪಂಜಾ ಇಲ್ವಾ, ನೀನು ಸುಧಾಕರ್ ಯಾರು ಕೊಡ ಸುಧಾಕರ್ ಯಾರು ಶಾಲು ವಹಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ನಮ್ಮಲ್ಲೊಂದು ಮಾತಿದೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಅದು ನಮ್ಮ ದೀಪಕ್ ಶರ್ಮರ ವಿಷಯದಲ್ಲಿ ಭಾಳ ಸತ್ಯವಾಗಿ ಅನಿಸಿಕೊಂಡಿದೆ. ಮೊನ್ನೆ ನಮ್ಮದು ಮುಲ್ಲಾಕಾಡ್ನಲ್ಲಿ 3 ದಿವಸ ಆಟ ಇತ್ತು. ಅವರು ಏರ್ಪೋರ್ಟಿಂದ KSRTCಗೆ ಹೋಗ್ತಿದ್ದರು. ಅಲ್ಲೆಲ್ಲಿ ಅವರು ಲಾಡ್ಜ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಏರ್ಪೋರ್ಟಿಂದ ಹೋಗಿ ಅಲ್ಲಿ ಇಳಿದು ಚೆಕ್ ಇನ್ ಮಾಡಿದ ಕೂಡಲೇ ತಿರುಗಿ ಲೊಕೇಶನ್ ಹಾಕಿ ಮುಲ್ಲಕಾಡಿಗೆ ಬಂದಿದ್ದಾರೆ. ಬಂದು ನಮ್ಮ ಯಕ್ಷಗಾನವನ್ನು ನೋಡಿ ಸಂತೋಷಪಟ್ಟು, ಮಾರಣೇಸವೂ ಇತ್ತು, ಮಾರಣೇಶ ಕೂಡ ಬಂದು ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರ ಶ್ರೀಮತಿಯವರು ವಿದ್ಯಾಕ್ಕ ಕೂಡ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಆಗ ಅವರ ಹುಡುಗನನ್ನು ಇಲ್ಲಿ ಶಾಲೆಗೆ ಸೇರಿಸಿ ಅವ್ರನ್ನ ಇಲ್ಲಿ ವಿದ್ಯಾಭ್ಯಾಸ ಮುಂದುವರಿಸ್ತಾರೆ. ನೋಡಿ, ಎಲ್ಲಿಯೇ ಉತ್ತರ ಭಾರತ ದಕ್ಷಿಣ ಭಾರತ ಎಂಥ ಒಂದು ಸಂಬಂಧ ಆ ದಿವಸದಿಂದಲಾಗಾಯಿತು. ಅವರು ನಮ್ಮ ಹತ್ರ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರ ಮಗನನ್ನು ಓದಿಸೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದಾರೆ. ಮತ್ತು ಒಂದು ಅತ್ಯುತ್ತಮ ಛಾಯಾಗ್ರಾಹಕರು. ಅವರು ತೆಗೆದ ಒಂದೊಂದು ಚಿತ್ರಗಳು ಅಷ್ಟು ಅಪ್ಪಟವಾಗಿರ್ತದೆ. ಇವತ್ತು ಕೂಡ ಕೇಳಿದರು ನನಗೆ ಫೋಟೋಗ್ರಫಿಗೆ ಅವಕಾಶ ಉಂಟಾ ಅಂತ. ಅದು ಕೇಳಬೇಕು ಅಂತ ಇಲ್ಲ ಸರ್, ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಡಿಸಿಷನ್, ಇಟ್ ಈಸ್ ಯುವರ್ ಫರ್ಮ್. ಹಾಗಾಗಿ ಅವರನ್ನು ನಾವು ಆತ್ಮೀಯವಾಗಿ ನಂಬರ್ ಸಮೇತವಾಗಿ ಬಂದಿದ್ದಾರೆ. ದೀಪಕ್ ಶರ್ಮರಿಗೆ ನಮ್ಮ ಸರಿಯು ಬಾಲಯಕ್ಷ ವೃಂದದ ಪರವಾಗಿ ಆತ್ಮೀಯ ಸ್ವಾಗತಗಳು. ಅವರನ್ನು ರೇವಂತರವರು ಶಾಲೆ ಹಾಕಿ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೆ. ಇನ್ನೋರವರು ಇಲ್ಲಿನ ಆಡಳಿತ ಮಂಡಳಿ ಸದಸ್ಯರಾಗಿದ್ದಂಥ ನಿವೇದಿತಾ ಶೆಟ್ಟಿಯವರು. ಅವರು ವೇಷಧಾರಣಿ, ಅರ್ಥ ಹೇಳ್ತಾರೆ. ಅವ್ರದ್ದು ಮೊದಲು ತಂಡ ಇತ್ತು. ಈಗಲೂ ಸಮಯ ಸಿಕ್ಕಿದರೆ ವೇಷ ಮಾಡುವ ಒಂದು ಆಸೆ ಉಂಟು, ಹುಮ್ಮಸ್ಸುಂಟು. ಆದರೆ ಧೈರ್ಯ ಮಾಡಿದರೆ ಆಯ್ತು, ಅವರಷ್ಟೇ ಧೈರ್ಯ ಮಾಡಲಿಕ್ಕೆ ಇರುವಂಥದ್ದು. ಹಾಗಾಗಿ ತಾಳಮದ್ದಲೆಯಲ್ಲಿ ಭಾಗವಹಿಸ್ತಾರೆ. ಈಗಲೂ ಕೂಡ ಯಕ್ಷಮಂಜುಳಾ ತಂಡದಲ್ಲಿ ಸದಸ್ಯ ಆಗಿದ್ದಾರೆ. ಅವರನ್ನು ಕೂಡ ನಾವು ನಮ್ಮ ತಂಡದೊಂದಿಗೆ ಸದಾ ಇದ್ದಾರೆ, ವರ್ಷವೂ ಬರ್ತಾರೆ, ಸಹಕರಿಸ್ತಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಕುಮಾರಿ ಕೃತಿ ಅವರಿಗೆ ಶಾಲೆ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಿತ್ಯ ಬಾ, ಕುಮಾರಿ ನಿತ್ಯಶ್ರೀ ಈಗಾಗಲೇ ವೇಷಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಆಮೇಲೆ ನಮ್ಮವರೇ ಆದಂಥ ದಿನೇಶ್ ಮರಳಿಯವರು. ನಾವೊಂದು ಸುಮಾರು ವರ್ಷ ಜೊತೆಯಾಗಿ ಕೆಲಸ ಮಾಡಿದವರು, ವ್ಯಾಪಾರ ಸಂಸ್ಥೆಗಳಲ್ಲಿದ್ದೆವು ನಾವು. ಆಗ ಅವರು ನಮಗೆ ಸ್ನೇಹಿತರಾಗಿದ್ದರು. ಚಂದ್ರಶೇಖರ್ ಸರ್, ಬೇರೆ ಬೇರೆ ಚಂದ್ರಶೇಖರ್ ಜಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ತಾ ಸುಧಾಕರ್ ಅವರು ಶಾಲೆ ಹಾಕಿ. ಇವರು ಚಂದ್ರಶೇಖರ್ ಸರ್ ನಮ್ಮ ಮಂಗಳೂರಿನ ಲೋಕಾಯುಕ್ತದ ಇನ್ಸ್ಪೆಕ್ಟರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ 2 ಮಕ್ಕಳು ಟ್ವಿನ್ಸ್ ಅವರು ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣಕ್ಕಾಗಿ ಸೇರಿಕೊಂಡಿದ್ದಾರೆ. ಅವರು ನಮ್ಮೊಂದಿಗೆ ಸದಾ ಇದ್ದು ಎಲ್ಲ ರೀತಿಯ ಸಹಕಾರ. ಅವರಿಗೆ ಹೆಚ್ಚು ಸಮಯ ಅವರು ಇರುವುದಿಲ್ಲ ಅಂತ ಸೇರುವಾಗಲೇ ಹೇಳಿದ್ದಾರೆ. ಅಂತ ಅವರಿಗೆ ವರ್ಗಾವಣೆ ಆಗ್ತಾ ಇರ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಪುನಃ ಬೇರೆ ಕಡೆ ಹೋಗ್ತಾರೆ ಅವರು. ಆದರೂ ಕೂಡ ಒಂದಷ್ಟು ಕಾಲ ನಮ್ಮ ಮಕ್ಕಳಿಗೆ ಕಲೆ ಸಂಸ್ಕೃತಿಯ ಬಗ್ಗೆ ಪರಿಚಯ ಮಾಡಿಸಬೇಕೆಂಬ ದೃಷ್ಟಿಯಲ್ಲಿ ಅವರ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸಿದ್ದಾರೆ. ಚಂದ್ರಶೇಖರಣ್ಣನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸರ್ ಸುಧಾಕರ್ ಏರ್ಪಾಡು. ವಿಕ್ಟರ್ ಅಂದ್ರಾದೇವರು ನಮ್ಮ ಭಾಳ ಒಂದು ಹಳೆಯ ಕಾಲದ ಸ್ನೇಹಿತರು. ನನ್ನ ಲೆಕ್ಕದಲ್ಲಿ 35 ವರ್ಷ ಆಯಿತು ನಾವು ಅವರು ಸಂಸ್ಥೆ ಮಾಡಿ. 87ರಲ್ಲಿ ಸಂಸ್ಥೆ ಮಾಡಿದ್ದ, 77ರಲ್ಲಿ. ಅಲ್ಲಿಂದ ರಾಗಾಯಿತು. ಸ್ವಲ್ಪ ವರ್ಷದ ಪುರುಸದ ನಂತರ ನಾವು ನಮ್ಮ ಸರವಿನ ಪ್ರತಿಯೊಂದು ಎಲ್ಲ ಮುದ್ರಣ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಕ್ಲಪ್ತ ಸಮಯಕ್ಕೆ ಏನೇನು ಒಂದು ಮುನಿಸು ತೋರದೆ ಒಳ್ಳೆಯ ರೀತಿಯಲ್ಲಿ ಯಾರೇ ಹೋಗಲಿ ಅವರೊಂದು ಸಂತೋಷವಾಗಿ ಮಾತಾಡ್ತಾರೆ. ಮುಖ ಸಿಂಡರಿಸಿ ಮಾತಾಡಿದ್ದು ಅಂತ ಯಾರ ಹತ್ರವೂ ಇಲ್ಲ. ಪ್ರಾಯಶಃ ಜಗಳ ಮಾಡಲಿಕ್ಕೆ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾವು ಕಾಲು ಕೆರೆದು ಜಗಳ ಮಾಡಬೇಕಂತ ಹೋದರೂ ಅವರು ಇಲ್ಲ, ಕೊಡ್ತೇವೆ, ಸಂಜೆ ಕೊಡುವ, ಬೆಳಿಗ್ಗೆ ಕೊಡುವ ಅಂತ ಸಮಾಧಾನದಲ್ಲಿ. ಅದು ವ್ಯವಹಾರದ ಒಂದು ಗುಣ. ಅದು ವ್ಯವಹಾರದಲ್ಲಿ ಇಳಿದವರಿಗೆ ಗೊತ್ತಿರ್ತದೆ. ಕಸ್ಟಮರ್ಸ್ ಬಂದು ಮಾತಾಡ್ತಾರೆ. ಹಾಗಾಗಿ ಎಂದು ಮುನಿಸಿಕೊಳ್ಳೋದು ನೋಡಿ ಈಗ ಸಾಗೆ ಒಳ್ಳೆಯ ಒಂದು ನಗುಮುಖ ಅವ್ರದ್ದು. ವಿಕ್ಟರ್ ಅಂದ್ರಾದೆ ಅಂತ ಯಾವುದೇ ಜಾತಿ ಮತ ಪಂಥಗಳ ಬಗ್ಗೆ ಚಿಂತೆ ಮಾಡೋದಿಲ್ಲ. ಎಲ್ಲರದು ಸ್ವೀಕಾರ ಮಾಡ್ತಾರೆ. ಎಲ್ಲರನ್ನೂ ಕೂಡ ಗೌರವಿಸಿ ಅವರಿಗೆ ಕ್ಲಪ್ತ ಸಮಯಕ್ಕೆ ಮುದ್ರಣ ಮಾಡಿಕೊಡುವಂಥ ದೊಡ್ಡ ಸಂಸ್ಥೆ.
ಒಂದು ಕೋಟಿಗಟ್ಟಲೆಯ ಸರದಾರ ಅವರು ಅಂತ ಒಬ್ಬರು ಇವತ್ತು ನಮ್ಮ ಸಭೆಗೆ ಬಂದಿರೋದೇ ನಮಗೆ ದೊಡ್ಡ ವಿಶೇಷ. ಸರಿಗೆ ಒಪ್ಪುವುದಿಲ್ಲ ಅವರು, ಹಾಗೆಲ್ಲ ಸುಲಭದಲ್ಲಿ ಎಲ್ಲಿ ಬರಲಿಕ್ಕೆ ಒಪ್ಪುವುದಿಲ್ಲ. ಆದರೂ ಕೂಡ ಬಂದು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುಧಾಕರ್ ರಾಯರ್ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರಿ, ದೀಪ ಮಾಡಿಕೊಳ್ತೇನೆ. ಸ್ವಾಗತ ಬಿಡಿದಾರೆ ಕೇಳಬೇಕಲ್ಲ, ಎಲ್ಲರಿಗೂ ಹೇಳಿ. ಹಾಗೂ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು, ಅರ್ಚಕ ಬಂದ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನಡೆಸುವುದಕ್ಕೆ ನೀಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಮತ್ತು ಮಧುಸೂದನ ಇವರ ಯೂಟ್ಯೂಬ್ನ ಮುಖಾಂತರ, ಈ ಯೂಟ್ಯೂಬ್ನ ಮುಖಾಂತರ ನಮ್ಮ ಯಾವ ಕಾರ್ಯಕ್ರಮ ಎಷ್ಟನೇ ವರ್ಷ ಹಿಂದಿದ್ದು ಬೇಕಾದರೂ ತೆಗೆದರೆ ಅದು ಸಿಗ್ತದೆ, ಕಾಣ ಸಿಗ್ತದೆ. ನಿಮಗೆ 30 ವರ್ಷ 40 ವರ್ಷದ ಬೇರೆ ಬೇರೆ ಕಾರ್ಯಕ್ರಮಗಳು, ಹಿರಿಯ ಕಲಾವಿದರ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ಅವನು ಹೊಂದಿರ್ತಾನೆ. ಆ ಮೂಲಕವಾಗಿ ವೀಕ್ಷಿಸುತ್ತಿರುವಂಥ ಎಲ್ಲ ನಮ್ಮ ಬಂಧುಗಳಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾಯಿದೆ. ಜ್ಯೋತಿ ಬೆಳಗಿಸೋದರೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ಕೊಡ್ಬೇಕು ಅಂತ ಎಲ್ಲರಲ್ಲಿ ಭಿನ್ನವಿಸ್ತಾ ಇದ್ದೀವಿ. 26ನೇ ವರ್ಷದ ಸರಯು ಬಾಲಯಕ್ಷ ವೃಂದದ, ಅದರಲ್ಲಿ ಕೂಡ ಕದಿರಿ ಕ್ಷೇತ್ರದಲ್ಲಿಯೇ ಪ್ರಾರಂಭಿಸಲ್ಪಟ್ಟಂಥ ಈ ಸಂಸ್ಥೆ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದೆ. ಮತ್ತು ಮಳೆಗಾಲದಲ್ಲಿ ಸಪ್ತಾಹವನ್ನು ಕೂಡ ಈ ಕ್ಷೇತ್ರದಲ್ಲಿ 10ನೇ ವರ್ಷದ ಸಪ್ತಾಹ ಇದು. ಇಲ್ಲಿ ಪತನಾದಿ ನಂತರ ಸಪ್ತಾಹವನ್ನು ಕೂಡ ಏರ್ಪಡಿಸ್ತಾ ಇದೆ. 10ನೇ ವರ್ಷದ ಈ ಸಪ್ತಾಹದ ಪ್ರಯುಕ್ತ ಅಷ್ಟಾಹವನ್ನು ಇಟ್ಕೊಂಡಿದ್ದೇವೆ. 8 ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೇಳದ ಕಲಾವಿದರ ಜೊತೆ ಇನ್ನು ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಮಹಾದೇವನ ಪೂರ್ಣ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ಜ್ಯೋತಿ ಬೆಳಗಿಸಿ ಉದ್ಘಾಟಿಸ್ಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅತಿಥಿ ಗಣ್ಯರೆಲ್ಲ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿ ಸರಯು ಅಷ್ಟಾಹವನ್ನು ಆರಂಭಿಸಬೇಕು ಅಂತ ಕೇಳಿಕೊಳ್ತಾರೆ. ರವೀಂದ್ರ ಶೇಟ್ ಅವರು. ದೀಪಕ್ ಜಿ ಆಯ್ಯೆ ಸರ್, ದೀಪಕ್ ಸರ್, ಶರ್ಮಾ ಸರ್. ಒಳಗಡೆ ದೇವರ ಸಂಕೀರ್ತನೆ ಆಗ್ತಾ ಇದೆ. ನಾವಿಲ್ಲಿ ದೇವರಿಗೆ ದೀಪ ಬೆಳಗಿ ಸಂತೋಷಿಸ್ತಾ ಇದ್ದೇವೆ. ಪ್ರಭಾಕರರೇ ಬನ್ನಿ ಇಲ್ಲಿ. ಕೃಷ್ಣ ಅಡಿಗರೆ ಅಲ್ಲ, ಅವರು ವೇಷದಲ್ಲಿ ಇಲ್ಲ. ಇನ್ನೊಂದು ದಿವಸ ಬನ್ನಿ, ಅಂಗಿ ತೆಗೆದು ನಾಳೆ. ನಮ್ಮ ಆತ್ಮೀಯರೊಬ್ಬರಿಗೆ ಗೌರವಿಸಲಿಕ್ಕಿದ್ದೇವೆ. ಯಕ್ಷಗಾನ ರಂಗವನ್ನು ಹೊರತಾಗಿ ಯಕ್ಷಗಾನ ರಂಗಕ್ಕಿಂತ ಭಿನ್ನವಾದ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡಿದ್ದೇವೆ. ಯಾಕಂದರೆ ಯಕ್ಷಗಾನಕ್ಕೆ ಭಾಷಾ ಭೇದ ಇಲ್ಲ. ಯಾಕಂದರೆ ನಮ್ಮ ಯಕ್ಷಗಾನದಲ್ಲಿ ಹಿಂದೆ ಕೋಟಿ ಚೆನ್ನಯ್ಯರ ಕಾಲದಲ್ಲಿ ಒಬ್ಬ ನಿಕ್ಲಾಂ ಸೋಜಾ ಅಂತ ಬರ್ತಿದ್ದು ಒಂದು ಪಾತ್ರ. ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಥವಾ ಅಪ್ಪಬ್ಯಾರಿಯಿಂದಾಗಿ ಆದದ್ದು ಆ ಕ್ಷೇತ್ರ ನಿರ್ಮಾಣ ಅಂತ ನಾವು ಕಥೆಯಲ್ಲಿ ಓದ್ತೇವೆ. ಹೀಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಜಾತಿ ಸಾಮರಸ್ಯ ನಿಜವಾಗಿ ನೋಡಿದರೆ ನಿಮಗೆ ಒಂದು ಜಾಗತಿಕವಾಗಿ ಸಾಮರಸ್ಯ ಕಾಪಾಡುವಂಥ ಒಂದು ಕಲೆ ಅಂತಂದರೆ ಯಕ್ಷಗಾನ ಮಾತ್ರ. ಎಲ್ಲರೂ ಇದ್ದಾರೆ ಇದರಲ್ಲಿ, ಎಲ್ಲ ಜಾತಿಯವರು, ಎಲ್ಲ ಮತದವರು, ಎಲ್ಲ ಪಂಥದವರು ಇದ್ದಾರೆ. ಕ್ರಿಶ್ಚಿಯನ್ ಬಾಬು ಅಂತ ಮೊದಲೊಬ್ಬ ಒಳ್ಳೆಯ ಹೊಡೆಬಡಿಯ ಪುಂಡುವೇಷದ ಕಲಾವಿದ, ಒಂದು ಸ್ಕೀ ಕೊಟ್ಟ ಹಾಗೆ ಹಾರಲಿಕ್ಕೆ ಪ್ರಾರಂಭ ಮಾಡಿದರೆ 170, 180, 200 ಕ್ರಿಶ್ಚಿಯನ್ ಬಾಬು ಅಂತಲೇ ಆಗ ಒಳ್ಳೆ ಹೆಸರುವಾಸಿ ಪುಂಡುವೇಷಕ್ಕೆ. ಅವರೊಬ್ಬರು ಇದ್ದರು. ಆಮೇಲೆ ಜಬ್ಬಾರ್ ಸಮೋ ಇದ್ದಾರೆ. ಆಮೇಲೆ ಮೊಹಮ್ಮದ್ ಜೋಗಟ್ಟೆ ಒಬ್ಬರಿದ್ದರು. ಮೊಹಮ್ಮದ್ ಗೌಸ್ ಅಂತ ಬಡಗಿನಲ್ಲಿ ಒಬ್ಬರಿದ್ದಾರೆ. ಹೀಗೆ ಬೇರೆ ಬೇರೆ ರಂಗದಿಂದ ಕಲಾವಿದರು ಇವತ್ತು ಯಕ್ಷಗಾನವನ್ನು ಪ್ರೀತಿ ಮಾಡ್ತಾರೆ. ಹಾಗೆ ವಿಕ್ಟರ್ ಅಂದ್ರಾದೇವರನ್ನು ಕೂಡ ಇವತ್ತು ನಾನು ಸನ್ಮಾನಕ್ಕೆ ಒಪ್ಪಿಸುವುದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದು ಕೂಡ ದೇವಸ್ಥಾನದಲ್ಲಿ ಒಂದು ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಅದರಲ್ಲಿ ಆ ಬಗ್ಗೆ ಏನು ಅವರಿಗೆ ಆಕ್ಷೇಪ ಇಲ್ಲ. ಅವರು ಎಲ್ಲಿ ಬೇಕಾದರೂ ಬರ್ತಾರೆ. ಜಬ್ಬಾರ್ ಕೂಡ ಎಲ್ಲಿ ಕರೆದ್ರೂ ಬರ್ತಾರೆ, ಎಲ್ಲಿ ದೇವಸ್ಥಾನದೊಳಗೆ ಬಂದು ಪ್ರಸಾದ ತಗೊಳ್ತಾರೆ, ನಮ್ಮೊಟ್ಟಿಗೆ ಇರ್ತಾರೆ. ಏನು ಯಾವುದಕ್ಕೂ ಅಡ್ಡಿ ಇಲ್ಲ ಅವ್ರದ್ದು. ಆದರೆ ಅವರದ್ದಾಗಿರೋಂಥ ರಂಜಾನ್ ತಿಂಗಳಲ್ಲಿ ಕಟ್ಟುನಿಟ್ಟರು 1 ತಿಂಗಳು ಎಲ್ಲಿಗೂ ಬರೋದಿಲ್ಲ. ಅದವ್ರು ಹೇಳ್ತಾರೆ 1 ತಿಂಗಳು ನಾನು ಕರಿಬೇಡಿ ಅಂತ. ಹಾಗೊಂದು ಅವರದ್ದಾಗಿರುವಂಥ ನಿಷ್ಠೆ ಅದನ್ನು ಉಳಿಸಿಕೊಂಡು ಅನುಷ್ಠಾನ, ನಿಷ್ಠೆಗಿಂತ ಅನುಷ್ಠಾನ ಅಂತ ಹೇಳ್ಬೋದು. ಬೇರೆ ಬೇರೆ ಮತಪಂಥದವರೊಟ್ಟಿಗೆ ಬೆರಕೆ ಆಗೋದು ದೊಡ್ಡ ಸಂತೋಷ ವಿಷಯ. ವಿಕ್ಟರ್ ಅವರು ಕೂಡ ಹಾಗೆ ಅವರನ್ನು
ದೈಹಿಕವಾಗಿ ಅವರು ಸ್ವಲ್ಪ ಸಮಸ್ಯೆಯಲ್ಲಿದ್ದಾರೆ, ಕಾಲು ಸ್ವಲ್ಪ ಅಷ್ಟು ಸರಿ ಇಲ್ಲ. ಆದರೆ ಕೂಡ ಅವರನ್ನು ಹೀಗೆ ನೋಡುವಾಗ ಎಲ್ಲಿಯೂ ಗೊತ್ತಾಗೋದಿಲ್ಲ ಅವರೊಂದು ಅಂಗಾಂಗ ತೊಂದರೆ ಇರುವವರು ಅಂತ. ಎಲ್ಲಿಗೂ ಅಷ್ಟು ಚುರುಕಾಗಿ ಓಡಾಟ ಮಾಡ್ತಾರೆ, ಎಲ್ಲ ಕಡೆ ಅವರೇ ಹೋಗ್ತಾರೆ, ಎಲ್ಲ ನೋಡ್ಕೊಳ್ತಾರೆ, ಎಲ್ಲ ಗೊತ್ತುಂಟು ಅವರಿಗೆ. ಅವರು ಯಾಕೆ ಇವತ್ತು ಧನಿಕಾಗಿದ್ದಾರೆ ಅಥವಾ ಒಡೆಯಾಗಿದ್ದಾರೆ ಅಂತ ಕೇಳಿದರೆ ಅವರು ಆಳಾಗಿ ಕೆಲಸ ಮಾಡಿಕೊಂಡು ಬಂದವರು. ಅದರಿಂದ ಎಲ್ಲ ಗೊತ್ತು, ಯಂತ್ರದ ದೋಷ ಏನು, ಹೇಗೆ ಯಾವುದು ಎಲ್ಲವನ್ನು ತಿಳಿದವರು. ಒಂದು 2-3 ಜನ ಶಾರ್ಟ್ ಆದರೆ ಅವರೇ ನಿಂತು ಕೆಲಸ ಮಾಡ್ತಾರೆ, ದನಿಯೇ ಕೆಲಸ ಮಾಡ್ತಾರೆ. ಹಾಗಾಗಿ ಆಳಾಗಬಲ್ಲವನೇ ಅರಸಾಗುವ ಅಂತ ಮಾತು ವಿಕ್ಟರ್ ಅವರ ಒಂದು ಪ್ರಸಂಗದಲ್ಲಿ ಸರಿಯಾಗಿ ಒಪ್ಪುತ್ತದೆ. ಅಂಥ ಒಬ್ಬ ಯೋಗ್ಯ ವ್ಯಕ್ತಿ ಇವತ್ತು ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಅದು ಕೂಡ ಸರಿಯು ಅಷ್ಟಾವದ ಪ್ರಥಮ ದಿವಸ. ನಾಳೆಯಿಂದ ಬೇರೆ ಬೇರೆ ಕಲಾವಿದರಿಗೆ ಮುರಳೀಧರ್ ಭಟ್ ಕಟೀಲು, ರವಿ ಮುಂಡಾಜೆ, ಆಮೇಲೆ ಮಹೇಶ್ ಮಣ್ಯಾಣಿ ಹಾಸ್ಯಗಾರರು, ಇವರಿಗೆಲ್ಲ ಸನ್ಮಾನ ಸಲ್ಲಿಕ್ಕಿದೆ. ಆಮೇಲೆ ಕೊಂಚಾಡಿಯ ತಂಡದ ಇಬ್ಬರಿಗೆ ನಾವು ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ದಿವಸ ಬೇರೆ ಬೇರೆನ ಗೌರವಿಸಲಿಕ್ಕಿದ್ದೇವೆ. ಇವತ್ತು ನಮ್ಮ ಈ ಒಂದು ಕಿರು ಗೌರವಕ್ಕಾಗಿ ನಮ್ಮ ಆಹ್ವಾನವನ್ನು ಒಪ್ಪಿ ಆಗಮಿಸಿರುವಂಥ ವಿಕ್ಟರ್ ಅವರಿಗೆ ನನ್ನ ತಂಡದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನೂ ಕೂಡ ಇನ್ನು ಮುಂದೆಯೂ ನಮ್ಮೊಂದಿಗೆ ಈ ರೀತಿ ಒಳ್ಳೆಯ ಸ್ನೇಹದಲ್ಲಿ ಇದ್ದುಕೊಂಡು ಅನೇಕ ವರ್ಷಗಳ ಕಾಲ ಈ ಸಂಸ್ಥೆ ನಡೆಸಿಕೊಂಡು ಯಶಸ್ವಿಯಾಗಿ ಅಂತ ನಮ್ಮ ಪ್ರಾರ್ಥನೆ ಮಾಡ್ತಾ ಅವ್ರನ್ನ ಅಭಿನಂದಿಸ್ತೇವೆ. ಅವರ ಅಭಿನಂದನಾ ಪತ್ರ ಅನುಪಮ್ ಅಡಿಗವರು ವೇದಿಕೆಗೆ ಬಂದು ಗೌರವ ಪತ್ರದ ವಾಚನ ಮಾಡಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ. ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಕೋಡಿಕಲ್ ಮಂಗಳೂರು 6 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2026 ಶ್ರೀ ವಿಕ್ಟರ್ ಅಂದ್ರಾದೆ ಸರ್ವಧರ್ಮ ಮನೋಭಾವದ ಸಾಧಕ, ಮುದ್ರಣ ಕ್ಷೇತ್ರದ ಅಗ್ರಣಿ, ಕಲೋಪಾಸಕ ತಮಗೆ ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ ಮಕ್ಕಳ ಮೇಳ ಕೋಡಿಕಲ್ ಇವರು ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ದಿವಂಗತ ಥೋಮಸ್ ಹಾಗೂ ಜೋಸ್ಪಿನ್ ದಂಪತಿಗಳ ಸುಪುತ್ರರಾಗಿ ಈ ಭೂಮಿಯ ಬೆಳಕನ್ನು ಕಂಡಿರಿ. ತಮ್ಮ BCom PGDCA ಶಿಕ್ಷಣದ ಜೊತೆಗೆ ಮುದ್ರಣ ಕಲೆಯತ್ತ ಆಕರ್ಷಿತರಾದಿರಿ. ನಂತರ ಪಿಕ್ಸೆಲ್ಸ್ ಎಂಬ ಮುದ್ರಣ ಪ್ರಕಾಶನ ಸಂಸ್ಥೆಯನ್ನು 1997ರಲ್ಲಿ ಆರಂಭಿಸಿದಿರಿ. ಕುದ್ರೋಳಿಯ ಶಿವಗಿರಿ ಕಾಂಪ್ಲೆಕ್ಸ್ನಲ್ಲಿ ತಮ್ಮ ಸಂಸ್ಥೆ ಇಂದು ದೇಶ ವಿದೇಶಗಳಿಂದಲೂ ಬೇಡಿಕೆ ಇರುವಂತಹದ್ದು ಎಂಬುದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಸರಯೂ ಸಂಸ್ಥೆಯು ಆರಂಭಿಕ ದಿನಗಳಿಂದಲೂ ತಮ್ಮನ್ನೇ ಆಶ್ರಯಿಸಿದೆ. ಅದರ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರ ಅಗಣಿತ ಎಂಬುದನ್ನು ನಿರ್ವಿವೇದ. ಮುದ್ರಣ ಕ್ಷೇತ್ರದಲ್ಲಿ ನಾವೀನ್ಯತೆ, ಹೊಸ ಆವಿಷ್ಕಾರಗಳು ತಮ್ಮ ಕೀರ್ತಿಯನ್ನು ನಾಲ್ದೆಸೆಗಳಿಗೆ ಪಸರಿಸಿದೆ. ಅವಿಶ್ರಾಂತ ಜೀವನ ತಮ್ಮದಾಗಿದೆ. ಯಾಕೆಂದರೆ ಆಳಾಗಿರಲು ಬಲ್ಲ ಅರಸ ತಾವಾಗಿದ್ದೀರಿ. ತಮ್ಮ ಕರ್ತೃತ್ವಕ್ಕೆ ನಾವು ಮಾರು ಹೋಗಿದ್ದೇವೆ. ಸರ್ವ ಮತ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ಕಾಣುವ ತಮ್ಮಂಥವರು ವಿರಳ. ಮಡದಿ ರಜತಿ ಮಗಳು ರಿಯಾರೊಂದಿಗಿನ ತಮ್ಮ ಜೀವನ ಸಾಂಗತ್ಯ 100 ಕಾಲ ಮುಂದುವರಿಯಲಿ ಎಂದು ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಸನ್ಮಾನವನ್ನು ತಮಗರ್ಪಿಸುತ್ತಾ ಇದ್ದೇವೆ. ಸಾಧರಂ ಒಂದೇ. ಶ್ರೀ ಮಧುಸೂದನ ಅಲೆಯೂರಾಯ ವರ್ಕಾಡಿ, ಅಧ್ಯಕ್ಷರು ಸರಯೂ ಬಾಲಯಕ್ಷವೃಂದ, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಗೌರವ ಸಂಚಾಲಕರು ಸರಯೂ ಬಾಲಯಕ್ಷವೃಂದ, ಶ್ರೀ ರವಿ ಅಲೆಯೂರಾಯ ವರ್ಕಾಡಿ, ಯಕ್ಷಗುರು ಹಾಗೂ ನಿರ್ದೇಶಕರು ಸರಯೂ ಬಾಲಯಕ್ಷವೃಂದ ರಿಜಿಸ್ಟರ್ಡ್, ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನಿಡ್ವಣ್ಣಯ್ಯ, ಅಧ್ಯಕ್ಷೆ ಸರಯೂ ಮಹಿಳಾ ವೃಂದ. ದಿನಾಂಕ 25/5/2026 ಸೋಮವಾರದಿಂದ 1/6/2026 ಸೋಮವಾರದವರೆಗೆ. ಸ್ಥಳ ಕದ್ರಿ ದೇವಳದ ರಾಜಾಂಗಣ.
ದೇವರ ಒಂದು ಸಾಹಸ ನಾವು ಮೆಚ್ಚಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ 10 ವರ್ಷದಿಂದ ಯಕ್ಷಗಾನವನ್ನು ಮಕ್ಕಳಿಗೆ ಕಲಿಸಿ ನಮ್ಮ ಧಾರ್ಮಿಕ ಸಂಸ್ಕೃತಿಯ ಮಕ್ಕಳಲ್ಲಿ ಉಳಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಪಾಠ ಪುಸ್ತಕಗಳಲ್ಲಿ ಇದ್ದದ್ದೆಲ್ಲ ಮಾಯವಾಗಿದೆ. ಆ ಸಮಯದಲ್ಲಿ ತಾನು ಮಕ್ಕಳಿಗೆ ಯಕ್ಷಗಾನ ಕಲಿಸುವ ಜೊತೆಗೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಸಹಕಾರ ಕೊಡ್ತಿದ್ದಾರೆ. ಅವರು ಮುಖ್ಯವಾಗಿ ಅಧ್ಯಾಪಕರು, ಆದರೆ ಅಧ್ಯಾಪಕರ ಜೊತೆಗೆ ಕಲೆ ಬೆಳೆಸುವಂಥ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ತನುಮನದ ಸಹಕಾರ ನೀಡಿ ಪ್ರೋತ್ಸಾಹ ನೀಡಿದರೆ ಅಷ್ಟು ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಅವರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಂಜುನಾಥನ ಆಶೀರ್ವಾದದಿಂದ ಅವರಿಗೆ, ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ, ಅವರಿಂದ ಇನ್ನಷ್ಟು ಕಲೆಗೆ ಕೆಲಸ ಆಗಲಿ ಅಂತೇಳಿ ಶುಭ ಹಾರೈಸಿದ್ದೆ. ನಮಸ್ಕಾರ. ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಕೂಡ ಒಂದು ಪುಸ್ತಕವನ್ನು ನೀಡಿದ್ದಾರೆ ವಾಗೇಶ್ವರರಾಮ ಅವರು. ಅದರ ಒಂದು ಚಾಲ್ತಿಯನ್ನು ಹರಿಪುನರವರು ನೆರವೇರಿಸಿಕೊಡ್ಬೇಕು. ಒಂದು ಮಗು ಬನ್ನಿ. ಎಲ್ಲ ಮಕ್ಕಳಿಗೆ ಇವತ್ತಿನಿಂದ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೆ ಕೂಡ ಈ ಪುಸ್ತಕ ನೀಡಲಿಕ್ಕಿದ್ದೇವೆ. ಅದರ ಒಂದು ಚಾಲನೆಯನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಕಾರ್ಯಕ್ರಮ ಉದ್ಘಾಟಿಸ್ಕೊಡ್ತೇವೆ. ಮತ್ತು ಆ ಕೊಡೋ ವ್ಯವಸ್ಥೆ ನಾವು ಅಲ್ಲಿ ಒಳಗೆ ಮಾಡ್ತೇವೆ. ನಿವೇದಿತ ಶೆಟ್ಟಿಯವರು ನಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಧನ್ಯವಾದ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಓಂ ಮಂಜುನಾಥಾಯ ನಮಃ. ಸರಯು ಇವತ್ತಿನ ಸಪ್ತಾಹದ ಆರಂಭದ ದಿನದಲ್ಲಿ, ಶುಭ ದಿನದಲ್ಲಿ ಅಧ್ಯಕ್ಷರಾಗಿ ನಮ್ಮ ಈ ಧರ್ಮ ಚಾವಡಿಯಲ್ಲಿ ನೆರೆದಿರತಕ್ಕಂತಹ ಹರಿಕೃಷ್ಣ ಪುನರವರಿಗೆ ಸರವು ಸಪ್ತಾಹ ಹಾಗೂ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಇವತ್ತಿನ ದಿನದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಒಂದು ನಮ್ಮ ಅಭಿಮಾನದ ಸಂಕೇತವಾಗಿ ಶ್ರೀಯುತ ವಿಕ್ಟರ್ ಇವರಿಗೆ ಕೂಡ ಸರಯು ಸಪ್ತಾಹದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಮ್ಮೆಂದೊಮ್ಮೆಲೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಕಲಾಭಿಮಾನಿಗಳಾದ ತಮ್ಮಿಂದ ಇನ್ನು ಮುಂದೆಯೂ ನಿಮ್ಮ ಕಲಾ ಪ್ರೋತ್ಸಾಹಕ್ಕೆ ಬೆಂಬಲವನ್ನು ಕೋರುತ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಕ್ಷಗಾನಂ ಗೆಲ್ಗೆ.